ನಮ್ಮ ಮನೆಯವ್ರಿಗೆ ಆರಾಮ ಇದ್ದಿದ್ರಿ. ಅವ್ರಿಗೆ BP ಹೈ ಆಗಿ ಗಂಟಲು ಪ್ರಾಬ್ಲಮ್ ಆಗಿ 1.5 ತಿಂಗಳು ಗಂಜಿ ಮೇಲೆ ಉಳಿದಿದ್ರು ಸರ್. ಅವರು ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದೆವು, 2-3 ಕಡೆ ಓಡಾಡಿದ್ದೆವು, ಖರೆ ಭೀ ಕಮ್ಮಿ ಆಗಿದ್ದಿಲ್ಲ ರೀ. ಅವರು ಡಿಪ್ರೆಷನ್ದಾಗ ಹೋಗಿ ಯಾರಿಗೆ ಭೀ ಕೂನೇಲ್ಗತ್ಲೆ ಮಾಡತ್ತಿರ್ರಿ. ಆಮೇಲೆ ನಮ್ಮ ತಂಗಿ ನಮ್ಮ ಮೈದುನವರು ಇಲ್ಲಿಗೆ ಆಟೋ ಮಾಡ್ಕೊಂಡು ಕರ್ಕೊಂಡು ಬಂದೇವ್ರಿ. ಯಾರು ಬರಪರಿ ನನಗೆ ಬರೋದೇ ಗೊತ್ತಾಗಿದ್ದಿಲ್ಲ ರೀ ಅವ್ರಿಗೆ. ಮತ್ತು ಇಲ್ಲಿ ಬಂದು ಕೂತ್ಕೊಂಡು ಮನೆಗೆ ಹೋಗಿ ಮೇಲೆ ಅಲ್ಲಿ ಹಾಸ್ಪಿಟಲ್ದಾಗೆ ಕುಂತಿನ ಮೇಲೆ ಊಟನೇ ಮಾಡಿದ್ರು ರೀ ಅವರು. ಅವಾಗಿನ ಹಿಡಿದು ಅವ್ರು ಆರಾಮೇ ಆಗ್ಯಾರ ರೀ. ಮತ್ತು ನಾವು ಪ್ರೇಯರಿಗೆ ಚರ್ಚಿಗೆ ಅದು ಹೋಯ್ತಿದ್ದಿಲ್ಲ ರೀ. ಇಲ್ಲಿಗೆ ಬಂದಿನ ಹಿಡಿದು ನಮ್ಗೆ ಚರ್ಚೆ ಬಿಡಬಾರ್ದಲ್ಲ ಅನ್ಸ್ಲತ್ತದ ರೀ. ಇಲ್ಲಿ ನಮಗೆ ಮನಸ್ಸಿಗೆ ಶಾಂತಿ ಆಗ್ಯದ ಸರ್. ನಾವು ಇಬ್ಬರು ಚಂದ ಇದ್ದೀವಿ, ನಮ್ಮ ಮಕ್ಕಳಿಗೆ ಶಾಂತಿ. ಮತ್ತು ಸರ್ ನಾ ಇಲ್ಲಿ ಉಪವಾಸ ಪ್ರೇರಿನಾಗ ನಾವು ಉಪವಾಸ ಮಾಡ್ಲಿಕ್ಕೆ ಆಯ್ತಿದ್ದಿಲ್ಲ ರೀ. 3 ದಿವಸ ಉಪವಾಸ ಮಾಡಿದೆ, 500 ರೂಪಾಯಿ ಕಾಣಿಕೆ ಕೊಟ್ಟಿದೆ ರೀ. ಮನೆಗೆ ಹೋಗಸ್ತನ ನನಗೆ ಇವತ್ತಿನ ತನಕ 11,000 ರೂಪಾಯಿ ಲಾಭ ಆಗ್ಯದ ಸರ್. ನಮ್ಗೆ ತೋಲ್ ಶಾಂತಿ ಸಮಾಧಾನ ಆಗ್ಯದ ಸರ್ ಇಲ್ಲಿ ಬಂದಿನ ಹಿಡಿದು ಸರ್. ಪ್ರಾರ್ಥನೆ ಮಾಡತ್ತಿದೆ, ನಾಲ್ಕು ಕೆದ್ದಿ ನನಗೆ ಯಾರು ನೋಡಿದ್ರು ಬೈಬಲ್ ಓದಬೇಕು, ಪ್ರಾರ್ಥನೆ ಮಾಡಬೇಕೆ ಅನಿಸ್ಲತ್ತು ಸರ್. ನನಗೆ ಯಾರು ಮಾತು ಪಸಂದಿಲ್ಲ, ಯಾರ್ದೇನಿಲ್ಲ, ನನಗೆ ದೇವ್ರ ಧ್ಯಾನ ಒಂದೇ ಮಾಡ್ಬೇಕು ಅನಿಸ್ಲತ್ತು ಸರ್. ಇದ್ರ ನಾ ದೇವ್ರ ಧ್ಯಾನನೇ ಮಾಡ್ತಿದ್ದಿಲ್ಲ ಸರ್. ಅವಾಗ ನನಗೆ ಭಾಳ ದೇವ್ರನ್ನ ಆಶೀರ್ವದಿಸಲಿ. ಅವ್ರು ಎಷ್ಟು ಉನ್ನತವಾದಂಥ ಆತ್ಮಿಕ ಶಬ್ದ ಇದೆ.